ಆತ್ಮೀಯ ಸಹೋದರ ಸಹೋದರಿಯರೇ, ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ನೀವೆಲ್ಲರೂ ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ಕಾರ್ಯಕ್ರಮ ವೀಕ್ಷಿಸಿ ತಮ್ಮ ಅಮೂಲ್ಯವಾದ ಕರೆಗಳನ್ನು ಮಾಡಿ ನಮ್ಮನ್ನು ಈ ಸೇವೆಯಲ್ಲಿ ಪ್ರೋತ್ಸಾಹಿಸುತ್ತಿರುವ ಎಲ್ಲ ಪ್ರಿಯ ವೀಕ್ಷಕರಿಗೆ ಕೃತಜ್ಞತೆಗಳು. ಅಪೊಸ್ತಲರ ಕಾರ್ಯಗಳ ಪುಸ್ತಕದ ಇಂದಿನ ಅಧ್ಯಯನದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನದ ಸಾಕ್ಷಿ, ಶಿಷ್ಯರಿಂದ ಸಾರಲ್ಪಟ್ಟದ್ದು, ಮೊದಲ ಸಭೆಯ ಸ್ಥಾಪನೆ, ಹುಟ್ಟುಕುಂಟನು ನಡೆದಾಡಿದ್ದು ಎಂಬ ವಿಷಯಗಳನ್ನು ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲ ಹೊಂದೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಇಷ್ಟೊಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಿ. ನೀನು ಮಾತನಾಡುವಂಥ ದೇವರು, ಜೀವ ಸ್ವರೂಪನಾದಂಥ ದೇವರು. ನಿನ್ನ ವಾಕ್ಯಗಳ ಮೂಲಕ ನಮ್ಮೆಲ್ಲರ ಸಂಗಡ ಮಾತನಾಡು ಕರ್ತನೆ. ನಿನ್ನ ವಾಕ್ಯಗಳು ಬಲವಾಗಿರುವಂಥದ್ದು, ಇಬ್ಬಾಯಿ ಕತ್ತಿಯಂತೆ ಬಹು ಹರಿತವಾಗಿರುವಂಥದ್ದು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡಿ ಆತ್ಮಿಕ ಪ್ರಯೋಜನವನ್ನು, ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕೆಂದು ಯೇಸುವಿನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಅಪೊಸ್ತಲರ ಕೃತ್ಯಗಳು ಪುಸ್ತಕದ 2ನೇ ಅಧ್ಯಾಯದ 16ನೇ ವಚನದವರೆಗೆ ಧ್ಯಾನ ಮಾಡಿ ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದೇವೆ. ಅದೆಲ್ಲವನ್ನೂ ನಮ್ಮದಾಗಿ ಮಾಡಿಕೊಂಡು ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 17ನೇ ವಚನದಿಂದ 21ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದಲ್ಲದೆ ಆ ದಿನದಲ್ಲಿ ನನ್ನ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಅವರೂ ಪ್ರವಾದಿಸುವರು. ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ರಕ್ತ, ಬೆಂಕಿ, ಹಬೆಯಂತೆ ಹೇರುವ ಹೊಗೆ ಇವು ಉಂಟಾಗುವವು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದೇ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪಂಚಾಶತಮ ದಿನದಂದು ಪ್ರಕೃತಿಯಲ್ಲಾಗಲಿ ಸೂರ್ಯ ಚಂದ್ರರಲ್ಲಾಗಲಿ ಅದ್ಭುತವೇನಾದರೂ ನಡೆಯಿತೆಂದು ಯಾರೂ ಹೇಳಿಕೊಳ್ಳಲಾರರು. ಕ್ರಿಸ್ತನನ್ನು ಕ್ರೂಜಿಗೆ ಹಾಕಿದಾಗ 3 ತಾಸುಗಳ ತನಕ ಕತ್ತಲಾಯಿತು. ಆದರೆ ಪಂಚಾಶತಮ ದಿನದಂದು ಹಾಗಾಗಲಿಲ್ಲ. ಆಕಾಶದಲ್ಲಾಗಲಿ ಕೆಳಗೆ ಭೂಮಿಯಲ್ಲಾಗಲಿ ಯಾವ ಅದ್ಭುತವೂ ನಡೆಯಲಿಲ್ಲ. ಪ್ರಿಯರೇ, ಪವಿತ್ರಾತ್ಮನು ಸುರಿಸಲ್ಪಡುವಂಥದ್ದು ಅವರಿಗೊಂದು ವಿಚಿತ್ರ ಸಂಗತಿಯಾಗಿರಬಾರದೆಂದು ಕುಹಕಿಗಳಿಗೆ ತಿಳಿಸಲು ಪೇತ್ರನು ಈ ಪ್ರವಾದನೆಯ ಮಾತುಗಳನ್ನು ನುಡಿಯುತ್ತಾನೆ. ಯೋವೇಲನು ಪ್ರವಾದಿಸಿದ್ದಾನೆ, ಅದು ಹಾಗೆಯೇ ನಡೆಯುತ್ತದೆ. ಪ್ರಿಯರೇ, ಪೇತ್ರನು ತನ್ನ ಮಾತುಗಳಲ್ಲಿ ಹೇಳುವುದರ ಅರ್ಥವನ್ನು ನೋಡಿರಿ. ಇದು ವಿಚಿತ್ರವಾದದ್ದಾಗಲಿ ವ್ಯತಿರಿಕ್ತವಾದದ್ದಾಗಲಿ ಅಲ್ಲ. ಆ ದಿನವು ಹೇಳಲ್ಪಟ್ಟ ಮಾತುಗಳು ಪೂರ್ತಿಯಾಗುವಾಗ ನಡೆಯುತ್ತದೆ. ಈ ದಿನವೂ ಇಂಥದ್ದೇ ಒಂದು ಸಂಗತಿ ಸಂಭವಿಸಿದೆ. ಇಸ್ರಾಯೇಲರೊಂದಿಗೆ ಅವನು ಮಾತನಾಡುತ್ತಿದ್ದಾನೆ. ಸ್ಪಷ್ಟವಾದ ಮಾತುಗಳಲ್ಲಿ ತನ್ನ ಪ್ರಸ್ತಾಪವನ್ನು ಮುಂದಿಡುತ್ತಾನೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ವಗಳನ್ನು, ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದವನೆಂದು ನಿಮಗೆ ತೋರಿಸಿಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಹತ್ವಗಳು, ಅದ್ಭುತಗಳು, ಸೂಚಕ ಕಾರ್ಯಗಳು ಬೇರೆ ಬೇರೆಯೇ ಆಗಿವೆ ಎಂದು ನಾನು ನೆನೆಸುತ್ತೇನೆ. ಮಹತ್ವಗಳ ಉದ್ದೇಶವೊಂದು, ಅದ್ಭುತ ಕಾರ್ಯಗಳ ಉದ್ದೇಶವೊಂದು, ಹಾಗೂ ಸೂಚಕ ಕಾರ್ಯಗಳ ಉದ್ದೇಶವೊಂದು. ಯೇಸು ಕೆಲವು ಸೂಚಕ ಕಾರ್ಯಗಳನ್ನು ನಡೆಸಿದನು, ತಾನು ಯಾರೆಂಬುದನ್ನು ತೋರಿಸಲಿಕ್ಕಾಗಿ. ಕೆಲವು ರೋಗ ಗುಣಪಡಿಸುವ ಮಹತ್ವಗಳನ್ನು ನಡೆಸಿದನು ಮತ್ತು ತನ್ನ ಮಾತನ್ನು ಕೇಳುವವರ ಲಕ್ಷ್ಯ ಸೆಳೆಯುವುದಕ್ಕಾಗಿ ಕೆಲವು ಅದ್ಭುತಗಳನ್ನು ನಡೆಸಿದನು. ಕರ್ತನು ಈ 3 ವಿಧವಾಗಿ ತನ್ನ ಕಾರ್ಯವನ್ನು ನಡೆಸಿದನು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 23 ಮತ್ತು 24ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ:
ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಡೆದ ಸಂಗತಿಗಳು ದೇವರ ಯೋಜನೆಗಳಿಗೆ ವಿರುದ್ಧವಾದದ್ದಲ್ಲವೆಂದು ಪೇತ್ರನು ಹೇಳುತ್ತಿದ್ದಾನೆ. ಇದು ದೇವರಿಗೆ ಆಶ್ಚರ್ಯದ ಸಂಗತಿಯಾಗಿ ನಡೆಯಲಿಲ್ಲ, ಆದರೆ ಇದಕ್ಕೆ ಜನರು ಹೊಣೆಯಾಗಿರುವುದನ್ನು ತಪ್ಪಿಸಲು ಸಾಧ್ಯವಿಲ್ಲವೆಂಬುದನ್ನು ತಿಳಿಸುತ್ತಾನೆ. ಪ್ರಿಯರೇ, ಕ್ರಿಸ್ತನನ್ನು ಕ್ರೂಜಿಗೆ ಹಾಕುವುದಕ್ಕೆ ಯಾರು ಕಾರಣರು? ಧಾರ್ಮಿಕ ನಾಯಕರು ಈ ಕಾರ್ಯವನ್ನು ಪ್ರಾರಂಭಿಸಿದರು. ಸ್ನೇಹಿತರೆ, ಆತನನ್ನು ರೋಮಾಯರು ಕ್ರೂಜಿಗೆ ಹಾಕಿದರು. ಪೇತ್ರನು ತನ್ನವರಾದ ಇಸ್ರಾಯೇಲ್ಯರನ್ನು ಇದಕ್ಕೆ ಕಾರಣರೆಂದು ಹೇಳುತ್ತಿದ್ದಾನೆ. ಪ್ರಿಯರೇ, ಆತನ ಸಾವಿಗೆ ಯಾರು ಕಾರಣರೆಂದು ನಾನು ಹೇಳುತ್ತೇನೆ. ಯಾರೆಂದರೆ, ನಾನು ಕಾರಣನು, ನೀನು ಕಾರಣನು. ಪ್ರೀತಿಯುಳ್ಳ ದೇವಜನರೇ, ಆತನು ನಿನ್ನ ಪಾಪಗಳಿಗಾಗಿ ನನ್ನ ಪಾಪಗಳಿಗಾಗಿ ಸತ್ತನು. ಯೇಸುವಿನ ಮಾತುಗಳನ್ನು ಕೇಳಿರಿ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 17 ಮತ್ತು 18ನೇ ವಚನ ಹೀಗೆ ಹೇಳುತ್ತದೆ: ನಾನು ತಿರುಗಿ ಪಡಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯೂ ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರೂಜಿಗೆ ಹಾಕುವುದರಲ್ಲಿ ನೇರವಾಗಿ ತೊಡಗಿಕೊಂಡಿದ್ದವರೊಂದಿಗೆ ಪೇತ್ರನು ಮಾತನಾಡುತ್ತಿದ್ದಾನೆ. ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿ ಕೊಂದಿರಿ ಎಂದು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಆದರೆ ಅವನ ಪ್ರಸಂಗದ ಮುಖ್ಯ ಭಾಗ ಅದಲ್ಲ. ಅವನು ಮುಂದುವರಿಸಿ ಹೇಳುತ್ತಾನೆ, ಆತನನ್ನು ದೇವರು ಮರಣವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು ಎಂಬುದಾಗಿ. ಪ್ರಿಯರೇ, ಅವನು ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತು ಪ್ರಸಂಗಿಸಿದ್ದಾನೆ. ಸಭಾಯುಗದಲ್ಲಿ ಪ್ರಸಂಗಿಸಲ್ಪಟ್ಟ ಮೊದಲ ಪ್ರಸಂಗ ಇದಾಗಿದೆ. ಇದು ಆರಂಭವಷ್ಟೇ. ಪ್ರಿಯರೇ, ಇದು ಪಂಚಾಶತಮ ದಿನ. ಅವನ ಮುಖ್ಯ ಪ್ರಸ್ತಾಪವೇನು? ಅದು ಯೋವೇಲನ ಪ್ರವಾದನೆಯಲ್ಲ, ಅದು ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವೇ ಆಗಿದೆ. ನಾವು ಆತನ ಪ್ರಸ್ತಾಪವನ್ನು ಬದಲಾಯಿಸಲು ಪ್ರಯತ್ನಿಸದಿರೋಣ. ಮುಂದಕ್ಕೆ ನಾವು ನೋಡುತ್ತೇವೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 25ನೇ ವಚನದಿಂದ 28ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ಆತನ ವಿಷಯದಲ್ಲಿ ದಾವೀದನು, ಕರ್ತನು ಯಾವಾಗಲೂ ನನ್ನೆದುರಿನಲ್ಲಿರುವುದನ್ನು ನೋಡುತ್ತಿದ್ದೇನೆ. ನಾನು ಕದಲದಂತೆ ಆತನು ನನ್ನ ಬಲಗಡೆಯಲ್ಲಿ ಇದ್ದಾನೆ. ಆದ ಕಾರಣ ನನ್ನ ಹೃದಯವು ಹರ್ಷಿಸಿತು, ನನ್ನ ನಾಲಿಗೆಯು ಉಲ್ಲಾಸಧ್ವನಿಯನ್ನು ಮಾಡಿತು. ನನ್ನ ಶರೀರವು ನಿರೀಕ್ಷೆಯಿಂದ ನೆಲೆಯಾಗಿರುವುದು, ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ. ಜೀವಮಾರ್ಗಗಳನ್ನು ನನಗೆ ತಿಳಿಯಪಡಿಸಿದ್ದಿ. ನಿನ್ನ ಸಮ್ಮುಖದಲ್ಲಿ ನನ್ನನ್ನು ಆನಂದಭರಿತನಾಗಿ ಮಾಡುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಾತಾಳ ಎಂಬ ಶಬ್ದದ ಅರ್ಥ ಶಿಯೋಲ್ ಎಂಬುದಾಗಿದೆ. 16ನೇ ಕೀರ್ತನೆಯಲ್ಲಿ ದಾವೀದನು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಮಾತನಾಡುತ್ತಿದ್ದಾನೆ. ಅದು ಈಗ ನೆರವೇರಿಸಲ್ಪಟ್ಟಿದೆ. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ಪೇತ್ರನು ಇದರ ವಿವರಣೆಯನ್ನು ಕೊಡುತ್ತಿದ್ದಾನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 29ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಸಹೋದರರೇ, ಮೂಲ ಪಿತೃವಾದ ದಾವೀದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತಾಡಬಹುದು. ಏನೆಂದರೆ, ಅವನು ತೀರಿಹೋಗಿ ಹೂಣಲ್ಪಟ್ಟನು. ಅವನ ಸಮಾಧಿ ಈ ದಿನದವರೆಗೂ ನಮ್ಮಲ್ಲಿ ಅದೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೇತ್ರನು ದೇವಾಲಯದ ಸ್ಥಳದಲ್ಲಿ ನಿಂತಿದ್ದಿರಬೇಕು. ಅವನು ದಾವೀದನ ಸಮಾಧಿಯ ಕಡೆಗೆ ಬೆರಳು ತೋರಿಸಬಲ್ಲವನಾಗಿದ್ದನು. ಅವನು ತನ್ನ ಕುರಿತಾಗಿ ಹೇಳದೆ, ನನಗೆ ನಿನಗೆ ತಿಳಿದಿರುವ ಒಬ್ಬಾತನ ಕುರಿತಾಗಿ, ಕೊಳೆಯುವ ಅವಸ್ಥೆಯನ್ನು ಕಾಣದ ಸತ್ತವರೊಳಗಿಂದ ಎದ್ದು ಬಂದಾತನ ಕುರಿತಾಗಿ ಮಾತಾಡುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯವರೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರು ಆಣೆಯಿಟ್ಟು ಹೇಳಿದ್ದನ್ನು ಬಲ್ಲವನಾಗಿ ಮುಂದಾಗುವುದನ್ನು ಕಂಡು, ಕ್ರಿಸ್ತನ ಪುನರುತ್ಥಾನವನ್ನೇ ಕುರಿತು ಆತನು ಪಾತಾಳದಲ್ಲಿ ಬಿಡಲ್ಪಡಲಿಲ್ಲವೆಂತಲೂ ಆತನ ಶರೀರವು ಕೊಳೆಯುವ ಅವಸ್ಥೆಯನ್ನು ಅನುಭವಿಸುವುದಿಲ್ಲವೆಂತಲೂ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ
ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು 16ನೇ ಕೀರ್ತನೆಯಲ್ಲಿ ಇದನ್ನೇ ಹೇಳುತ್ತಿದ್ದಾನೆ. ಅವನು ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತು ಹೇಳುತ್ತಿದ್ದಾನೆ. ನೀವು ಕೇಳಬಹುದು, ನಾನು 16ನೇ ಕೀರ್ತನೆ ಓದುತ್ತೇನೆ, ಆದರೆ ಅಲ್ಲಿ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬರುತ್ತಾನೆಂದು ಹೇಳಲಿಲ್ಲವಲ್ಲ ಎಂದು. ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಕೀರ್ತನೆ 16ರ ಅರ್ಥ ವಿವರಣೆಯು ಹೇಳಲ್ಪಟ್ಟಿದೆ. ನಾವು ಈಗ ಮತ್ತೊಮ್ಮೆ 16ನೇ ಕೀರ್ತನೆಯನ್ನು ಓದಿ ಅದರಲ್ಲಿ ಯೇಸುವಿನ ಪುನರುತ್ಥಾನವನ್ನು ಯೋಚಿಸಿಕೊಳ್ಳಬಹುದು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಈ ಯೇಸುವನ್ನೇ ದೇವರು ಎಬ್ಬಿಸಿದನು, ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೇತ್ರನು ಆ ದಿನದಲ್ಲಿ ನೆರೆದಿದ್ದ ಜನಸಂದಣಿಗೆ ಹೇಳುತ್ತಿದ್ದಾನೆ, ಗಲಿಲಾಯರು ನಿಮ್ಮ ನಿಮ್ಮ ಭಾಷೆಗಳಲ್ಲಿ ಮಾತನಾಡಿದ್ದು, ಈ ಮಹತ್ತು ನಡೆದದ್ದು ಯೇಸು ಸತ್ತವರೊಳಗಿಂದ ಎದ್ದು ಬಂದದರಿಂದ ಆದದ್ದು ಎಂಬುದಾಗಿ. ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 33ನೇ ವಚನದಿಂದ 35ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಆತನು ದೇವರ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ವಾಗ್ದಾನವಾಗಿದ್ದ ಪವಿತ್ರಾತ್ಮ ವರವನ್ನು ತಂದೆಯಿಂದ ಹೊಂದಿ ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ, ತಾನೇ ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ಹೊಸ ಯೆರೂಸಲೇಮಿಗೆ ಸಭೆಯು ಮಾತ್ರ ಎತ್ತಲ್ಪಡುತ್ತದೆ. ಈಗಿನ ವಿಶ್ವಾಸಿಗಳ ಕುರಿತು ಹೀಗೆ ಹೇಳಲ್ಪಟ್ಟಿದೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ, ಅವರು ಸತ್ತಾಗ ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುತ್ತಾರೆ ಎಂಬುದಾಗಿ. ಪ್ರಿಯರೇ, ಈಗ ಪೇತ್ರನು ಕೀರ್ತನೆ 110 1ನೇ ವಚನವನ್ನು ಹೇಳುತ್ತಾನೆ. ಯೇಸು ಮೇಲೆ ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿದ್ದಾನೆಂದು ಅವನು ಹೇಳುತ್ತಾನೆ. ಆತನು ಇಲ್ಲಿ ತನ್ನ ರಾಜ್ಯ ಸ್ಥಾಪಿಸಲು ತಿರುಗಿ ಬರುವ ತನಕ ಅಲ್ಲಿರುತ್ತಾನೆ. ಆದರೆ ತಂದೆಯ ಬಲಗಡೆಯಲ್ಲಿರುವಾಗಲೂ ಆತನು ಕಾರ್ಯ ಮಾಡುತ್ತಲೇ ಇರುತ್ತಾನೆ. ಮುಂದಕ್ಕೆ ನಾವು ನೋಡೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 36ನೇ ವಚನದಲ್ಲಿ, ಆದದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ಯೇಸು ಕ್ರಿಸ್ತನ ಪುನರುತ್ಥಾನದ ಕುರಿತಾಗಿ ಹೇಳುತ್ತಿದ್ದಾನೆ. ಆತನು ಅವರ ಪಾಪಗಳಿಗಾಗಿ ಸತ್ತನು, ಆದರೆ ಆತನು ತಿರುಗಿ ಎದ್ದು ಬಂದನು ಎಂದು. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೇತ್ರನ ಪ್ರಸಂಗದಿಂದಾಗಿ ಅವರ ಹೃದಯದಲ್ಲಿ ಪಾಪ ಬೋಧೆಯುಂಟಾಯಿತು. ಮುಂದಕ್ಕೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನಕ್ಕೆ ಬರೋಣ. ಅಲ್ಲಿ ಹೀಗೆ ಬರೆದದೆ, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾತು ಹೇಳಲ್ಪಟ್ಟದ್ದು ದೇವರ ವಾಕ್ಯವನ್ನು ಹೊಂದಿದ್ದ, ಸಂದೇಶವನ್ನು ಕೇಳಿದ್ದ, ಪ್ರವಾದನೆಗಳನ್ನು ತಿಳಿದಿದ್ದ ಜನರಿಗೆ. ಅವರಲ್ಲಿ ದೇವರಿಂದ ಕೊಡಲ್ಪಟ್ಟ ಧರ್ಮವಿದ್ದರೂ ಅವರು ದೇವರಿಂದ ದೂರವಾದ ಮಾರ್ಗದಲ್ಲಿ ಹೋಗುತ್ತಿದ್ದರು. ಈಗ ಪಶ್ಚಾತ್ತಾಪ ಪಡಿರೆಂದು ಅವರಿಗೆ ಹೇಳಲ್ಪಟ್ಟಿದೆ. ಈಗ ಅವರು ತಿರುಗಿಕೊಂಡು ದೇವರ ಮಾರ್ಗಕ್ಕೆ ಹಿಂತಿರುಗಬೇಕಿತ್ತು. ಪ್ರಿಯರೇ, ಅವರು ನಿಜವಾಗಿ ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ಬಳಿಗೆ ಬಂದು ಆತನಲ್ಲಿ ನಂಬಿಕೆ ಇಟ್ಟಿದ್ದಾರೆಂಬುದಕ್ಕೆ ನೀರಿನ ದೀಕ್ಷಾಸ್ನಾನವು ಒಂದು ಗುರುತಾಗಿದೆ. ಇದು ದೇವಾಲಯದಲ್ಲಿ ಪ್ರಾಯಶ್ಚಿತ್ತ ಯಜ್ಞ ಸಮರ್ಪಿಸುವುದಕ್ಕಿಂತ ಉತ್ತಮವಾಗಿದೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 39ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೆ ಮಾಡೋಣವಾಗಿದೆ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, 2023 ವರ್ಷಗಳ ಕೆಳಗೆ ನಾನು ನೀನು ದೂರವಾದವರಾಗಿದ್ದೆವು. ಇಲ್ಲಿ ಪೇತ್ರನು ನಮ್ಮ ಕುರಿತಾಗಿ ಮಾತನಾಡುತ್ತಿದ್ದಾನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 40ನೇ ವಚನವನ್ನು ಗಮನಿಸೋಣ.
ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು ಎಂಬುದಾಗಿ. ಪ್ರಿಯರೇ, ಅಂದರೆ ಧಾರ್ಮಿಕ ಆಚಾರ ವಿಧಿಗಳಿಂದ ದೂರವಾಗಿರಿ, ಕ್ರಿಸ್ತನ ಬಳಿಗೆ ಬನ್ನಿರಿ ಎಂದು ಹೇಳಿದನು. ಹೌದು ಪ್ರಿಯರೇ, ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಚನ ಹೀಗೆ ಹೇಳುತ್ತದೆ: ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಜನರು ಒಂದು ಪ್ರಸಂಗಿಯ ವರದಿಗಾಗಿ ಲೆಕ್ಕಿಸಲ್ಪಟ್ಟವರಲ್ಲ, ಯಥಾರ್ಥವಾಗಿ ತಿರುಗಿ ಹುಟ್ಟಿದ ವಿಶ್ವಾಸಿಗಳಾಗಿದ್ದರು. ಮಾನಸಾಂತರಪಟ್ಟವರ ಸಂಖ್ಯೆ ಇಲ್ಲಿ ಒಂದು ಕಡೆಯಲ್ಲಿ ಮಾತ್ರ ನಿಖರವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ನೋಡುತ್ತೇವೆ ಸ್ಥಾಪನೆಯಾದ ಸಭೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರುತ್ತದೆ: ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿಜವಾದ ಸಭೆಯನ್ನು ನಾವು ಹೇಗೆ ಗುರುತು ಹಿಡಿಯುತ್ತೇವೆ? ಅದಕ್ಕಿರುವ 4 ಗುರುತುಗಳನ್ನು ಗಮನಿಸಿರಿ. ಅದರಲ್ಲಿ 1, ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ನಿರತರಾಗಿದ್ದರು. ಒಂದು ಸಭೆಯ ವಿಶೇಷತೆ ಅದರ ಗೋಪುರದ ಎತ್ತರವಾಗಲಿ, ಗಂಟೆಯ ಸದ್ದಾಗಲಿ ಅಲ್ಲ, ಪ್ರಸಂಗಪೀಠ ವೇದಿಕೆಯ ಮಧ್ಯದಲ್ಲಿದೆಯೋ ಇಲ್ಲವೋ ಎಂಬುದು ಪ್ರಾಮುಖ್ಯವಲ್ಲ. ಆದರೆ ಆ ಸಭೆ ಅಪೊಸ್ತಲರ ಬೋಧನೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದೆಯೋ ಇಲ್ಲವೋ ಎಂಬುದೇ ಮುಖ್ಯವಾದದ್ದು. 2ನೆಯ ಅನ್ಯೋನ್ಯತೆ, ಅವರು ಕ್ರಿಸ್ತನ ಸಂಗತಿಗಳನ್ನು ಹಂಚಿಕೊಳ್ಳುತ್ತಿದ್ದರು. 3ನೆಯದು ರೊಟ್ಟಿ ಮುರಿಯುವುದು. ರೊಟ್ಟಿ ಮುರಿಯುವುದೆಂದರೆ ಕರ್ತನ ಭೋಜನವನ್ನು ಒಂದು ವಿಧಿಯಾಗಿ ಆಚರಿಸುವುದಷ್ಟೇ ಅಲ್ಲ, ಅದು ಕ್ರಿಸ್ತನೊಂದಿಗೆ ಒಂದು ಅನ್ಯೋನ್ಯತೆಯನ್ನು, ಸಂಬಂಧವನ್ನು ಉಂಟು ಮಾಡುವಂಥದ್ದಾಗಿದೆ. 4ನೆಯದು ಪ್ರಾರ್ಥನೆ. ಪ್ರಿಯರೇ, ಇಂದಿನ ಸಭೆಗಳಲ್ಲಿ ಈ 4ನೆಯ ಅಂಶ ಅತಿ ಕಡಿಮೆಯಾಗಿರುತ್ತದೆಂದು ನಾನು ನೆನೆಸುತ್ತೇನೆ. ಅದು ಸಭೆಯ ಒಂದು ಎದ್ದು ಕಾಣುವ ಬಲಹೀನತೆಯಾಗಿದೆ. ನಿಜವಾಗಿ ನೋಡಿದರೆ ಒಂದು ಸಭೆಯ ದೊಡ್ಡ ಆಸ್ತಿ ಎಂದರೆ ಪ್ರಾರ್ಥನೆಯೇ ಆಗಿದೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 43ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯ ಸೂಚಕ ಕಾರ್ಯಗಳ ವರವನ್ನು ಹೊಂದಿದವರು ಅಪೊಸ್ತಲರು ಮಾತ್ರ. ಮುಂದಕ್ಕೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 44ನೇ ವಚನದಿಂದ 47ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಂಬಿದವರೆಲ್ಲರೂ ಒಗ್ಗಟ್ಟಾಗಿ ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚರ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದಿದವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಲಿಗೆ ಸೇರಿಸುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ದಿನಗಳಲ್ಲಿದ್ದಷ್ಟು ಬಲಯುತವಾಗಿ ಸಭೆಯು ಎಂದಿಗೂ ಇರಲಿಲ್ಲ. ಇಂತಹ ಜೀವಿತ ಈ ದಿನಗಳಲ್ಲಿ ಸಾಧ್ಯವಿಲ್ಲ. ಯಾಕೆಂದರೆ ನಮ್ಮಲ್ಲಿ ತುಂಬ ಶರೀರಾಧೀನ ಭಾವದ ಕ್ರೈಸ್ತರಿರುತ್ತಾರೆ. ಒಂದು ವಿಚಾರ ಗಮನಿಸಿರಿ: ಸಭೆಗೆ ಜನರನ್ನು ಸೇರಿಸಿದಾತನು ಕರ್ತನೇ ಆಗಿದ್ದನು. ಪ್ರಿಯರೇ, ಇಲ್ಲಿಗೆ ಅಪೊಸ್ತಲ ಕೃತ್ಯಗಳು ಪುಸ್ತಕದ 2ನೇ ಅಧ್ಯಾಯ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸಭೆಯ ಪ್ರಥಮ ಮಹತ್ಕಾರ್ಯ, ಪೇತ್ರನ 2ನೇ ಪ್ರಸಂಗ ಎಂಬುದಾಗಿದೆ. ಪ್ರಿಯರೇ, ಅಪೊಸ್ತಲ ಕೃತ್ಯದ 1ನೇ ಭಾಗದಲ್ಲಿ ನಾವಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮನಿಂದ ಅಪೊಸ್ತಲರ ಮೂಲಕ ಯೆರೂಸಲೇಮಿನಲ್ಲಿ ಕಾರ್ಯ ನಡೆಸುವುದನ್ನು ನೋಡುತ್ತಿದ್ದೇವೆ. ಪಂಚಾಶತಮ ದಿನದಂದು ಸಭೆಯ ಹುಟ್ಟನ್ನು ನೋಡಿದೆವು. ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ಹುಟ್ಟು ಕುಂಟನು ಗುಣ ಹೊಂದಿದ್ದು ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿದ್ದರು ಎಂಬುದಾಗಿ. ಪ್ರಿಯರೇ, ಇದು ಯಾಜಕನೊಬ್ಬನು ದೇವಾಲಯದೊಳಕ್ಕೆ ಪ್ರಾರ್ಥನೆಯೊಂದಿಗೆ ಧೂಪವನ್ನರ್ಪಿಸುವುದಕ್ಕೆ ಹೋಗುತ್ತಿದ್ದ ಸಾಯಂಕಾಲದ ಹೊತ್ತಾಗಿರಬಹುದು.
ಲೂಕನ ಸುವಾರ್ತೆಯ 1ನೇ ಅಧ್ಯಾಯದಲ್ಲಿ ಜಕರಿಯನು ಈ ಸೇವೆಯನ್ನು ಬಂಗಾರದ ವೇದಿಯ ಬಳಿಯಲ್ಲಿ ಸಮರ್ಪಿಸುತ್ತಿರುವಾಗ ದೇವದೂತನು ಆತನಿಗೆ ಕಾಣಿಸಿಕೊಂಡಿದ್ದನು. ಆ ಬಂಗಾರದ ಧೂಪವೇದಿಯು ಪ್ರಾರ್ಥನೆಯ ವಿಚಾರವಾಗಿ ಹೇಳುತ್ತದೆ. ಈ ಹೊತ್ತಿನಲ್ಲಿ ದೇವಾಲಯದ ಆವರಣದಲ್ಲಿ ಅನೇಕ ಮಂದಿ ಪ್ರಾರ್ಥನೆ ಮಾಡುತ್ತಾ ಇರುತ್ತಿದ್ದರು. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ, ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲೂ ಕೂಡಲಿಸುತ್ತಿದ್ದರು ಎಂಬುದಾಗಿ. ಪ್ರಿಯರೇ, ಈ ಮನುಷ್ಯನು ಹುಟ್ಟುಕುಂಟನಾಗಿದ್ದನು. ಅವನನ್ನು ಬೇರೆಯವರು ಹೊತ್ತುಕೊಂಡು ಬಂದು ದೇವಾಲಯದ ದ್ವಾರದಲ್ಲಿ ಕುಳ್ಳಿರಿಸುತ್ತಿದ್ದರು. ಪ್ರಿಯರೇ, ಸುಂದರ ದ್ವಾರವೆಂಬ ಹೆಸರಿನ ಬಾಗಿಲಿಗೆ ಈ ವ್ಯಕ್ತಿ ಎಂತಹ ಒಂದು ಅಲಂಕಾರವಾಗಿದ್ದನು. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ, ಅವನು ದೇವಾಲಯದೊಳಕ್ಕೆ ಹೋಗುತ್ತಿರಲು ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಕೊಡಬೇಕು ಎಂದು ಹೇಳಿದನು. ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು, ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಂಚಾಶತಮ ದಿನದ ಬಳಿಕವೂ ಪೇತ್ರ ಯೋಹಾನರು ದೇವಾಲಯಕ್ಕೆ ಪ್ರಾರ್ಥನೆಗಾಗಿ ಹೋಗುತ್ತಿದ್ದರೆಂದು ಇದು ತೋರಿಸುತ್ತದೆ. ಆ ಭಿಕ್ಷುಕನು ಪೇತ್ರ ಯೋಹಾನರನ್ನು ನೋಡಿದನು ಮತ್ತು ಅವರು ತನಗೇನಾದರೂ ಭಿಕ್ಷೆ ಕೊಡಬಹುದೆಂದು ನಿರೀಕ್ಷಿಸಿದನು. ಪ್ರಿಯರೇ, ಈ ಇಬ್ಬರು ಅವನನ್ನು ಹೀಗೆ ಗಮನವಿಟ್ಟು ನೋಡಿದ್ದರಿಂದ ಅವರು ತನಗೆ ಖಂಡಿತವಾಗಿ ಭಿಕ್ಷೆ ಕೊಡುವರೆಂದು ಅವನು ನಂಬಿದ್ದನು. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ, ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆನಾಡು ಎಂದು ಹೇಳಿದನು. ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅವನು ಈ ಪುಸ್ತಕವನ್ನು ಬರೆದವನು ವೈದ್ಯನಾದ ಲೂಕನೆಂಬುದನ್ನು ನೆನಪಿಡಿರಿ. ಅವನು ಮಹತ್ಕಾರ್ಯಗಳನ್ನು ದಾಖಲಿಸುವಾಗ ಇತರರು ಕೊಡದ ಅನೇಕ ವಿವರಗಳನ್ನು ಕೊಡುತ್ತಾನೆ. ಅಲ್ಲಿ ಏನಾಯಿತೆಂಬುದನ್ನು ಅವನು ಸ್ಪಷ್ಟವಾಗಿ ವಿವರವಾಗಿ ತಿಳಿಸುತ್ತಾನೆ. ಆ ಮನುಷ್ಯನಲ್ಲಿದ್ದ ಕೊರತೆ ಅವನ ಕಾಲುಗಳಲ್ಲಿಯೂ ಹರಡುಗಳಲ್ಲಿಯೂ ಇತ್ತು. ಪ್ರಿಯರೇ, ಹಾರುತ್ತಾ ಎಂಬ ಪದವನ್ನು ಗಮನಿಸಿರಿ. ಇದು ಈ ವಚನದಲ್ಲಿ 2 ಆವರ್ತಿ ಬಂದಿದೆ. ಇದು ಅತಿ ಆಸಕ್ತಿಕರವಾದ ಅಧ್ಯಾಯವಾಗಿದೆ. ಪೇತ್ರನು ದೇವರ ರಾಜ್ಯದ ಕುರಿತಾಗಿ ಮತ್ತೊಮ್ಮೆ ಅಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆ ದಿನದಲ್ಲಿ ದೇವಾಲಯಕ್ಕೆ ಬಂದಿದ್ದ ಪ್ರತಿಯೊಬ್ಬ ಇಸ್ರಾಯೇಲ್ಯನು ಶಾಸ್ತ್ರಗಳ ಪರಿಚಯವಿದ್ದವನಾಗಿ ಕುಂಟನು ಹಾರುವುದನ್ನು ಕಂಡು ಆಶ್ಚರ್ಯಪಟ್ಟಿರುವನು. ಇದು ದೇವರ ರಾಜ್ಯ ಬರುವುದರ ಆರಂಭವೆಂದು ಅವರು ತಿಳಿದಿದ್ದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದಿದೆ, ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ, ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಲ್ಲಿ ಕೂತು ಭಿಕ್ಷಾ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಿದ್ದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರು ಅವನನ್ನು ನೋಡಿದರು, ಗುರುತು ಹಿಡಿದರು. ಈ ಮಹತ್ಕಾರ್ಯದ ವಿಶೇಷತೆಯನ್ನು ಅವರು ತಿಳುಕೊಂಡರು. ವೈದ್ಯನಾದ ಲೂಕನು ವಿವರವಾಗಿ ತಿಳಿಸಿರುವ ಈ ಘಟನೆಯ ವಿಶೇಷತೆಯನ್ನು ಈ ದಿನಗಳಲ್ಲಿ ಅನೇಕರು ತಿಳಿದುಕೊಂಡಿರುವುದಿಲ್ಲ. ಹೌದು ಪ್ರಿಯರೇ, ನಮ್ಮ ದೇವರು ಅದ್ಭುತ ಸ್ವರೂಪನು, ಆಲೋಚನಕರ್ತನು ಎಂಬುದಾಗಿ ನಾವು ಅನೇಕ ಬಾರಿ ಓದುತ್ತೇವೆ ಮತ್ತು ಹಾಡುತ್ತೇವೆ. ಆದರೆ ಆತನು ನಮ್ಮ ಜೀವಿತದಲ್ಲಿ ಮಾಡುವಂಥ ಅದ್ಭುತ ಕಾರ್ಯಗಳ ವಿಚಾರವಾಗಿ ತಿಳಿಯದೇ ಹೋಗುತ್ತೇವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಆತನ ವಾಕ್ಯಕ್ಕೆ ವಿಧೇಯರಾಗೋಣ. ಆ ವಾಕ್ಯದ ಮೂಲಕವಾಗಿ ಆತ್ಮಿಕ ಸ್ವಸ್ಥತೆಯನ್ನು, ಶಾರೀರಿಕ ಸ್ವಸ್ಥತೆಯನ್ನು ಹೊಂದಿದವರಾಗಿ ಯಾವಾಗಲೂ ಆತನ ಬಲದಿಂದಲೂ ಜ್ಞಾನದಿಂದಲೂ ಸಂತೋಷದಿಂದ ತುಂಬಿದವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಕೊಟ್ಟು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಪ್ರಿಯರೇ, ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟ ಪೇತ್ರನು ಬಹಳ ಗಂಭೀರವಾದ ಅರ್ಥಗರ್ಭಿತ ಜನರ ಹೃದಯಕ್ಕೆ ಅಲಗು ನೆಟ್ಟಿದಂಥ
ಸಂದೇಶವನ್ನು ನೀಡಿದನು. ಆದಿ ಸಭೆ ಸ್ಥಾಪನೆಯಾಯಿತು. ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಮತ್ತು ಯೆರೂಸಲೇಮು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲ ಬಳಿಯಲ್ಲಿದ್ದ ಹುಟ್ಟು ಕುಂಟನು ಸ್ವಸ್ಥತೆ ಹೊಂದಿ ನಂಬಿಕೆಗೆ ಸಾಕ್ಷಿಯಾದನು. ಎಂಥ ಅದ್ಭುತವಲ್ಲವೇ? ಆದುದರಿಂದ ನಾವೆಲ್ಲರೂ ಯೇಸುಕ್ರಿಸ್ತನ ಮೇಲಿನ ನಂಬಿಕೆಯಲ್ಲಿ ನಿಜ ವಿಶ್ವಾಸದ ಜೀವಿತವನ್ನು ಜೀವಿಸೋಣ. ಪ್ರಿಯರೇ, ನಿಜ ದೇವರ ಪ್ರೀತಿ, ಕರುಣೆ, ಆಶೀರ್ವಾದ ಹೊಂದಿಕೊಂಡ ನೀವು ಇತರರನ್ನು ದೇವರನ್ನು ತಿಳಿದುಕೊಳ್ಳಬೇಕೆಂದು ಬಯಸುವುದಾದರೆ ಹಿಂದೆ ನಮಗೆ ಮಿಸ್ ಕಾಲ್ ನೀಡಿ ಈ ಸೇವೆಯಲ್ಲಿ ಪಾಲುಗಾರರಾಗಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.